ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ನಾಟಕ ಭೀಕರ ಬರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ರಾಜ್ಯದ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ನಿರೀಕ್ಷಿತ ಪ್ರಮಾಣದಲ್ಲಿ ಏರಿಕೆ ಆಗಿಲ್ಲ. ಕಾವೇರಿ, ತುಂಗಭದ್ರಾ ವ್ಯಾಪ್ತಿಯಲ್ಲಿ ಸರಿಯಾದ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಈ ಬಾರಿ ಕಾವೇರಿ ನದಿ ವಿವಾದ ಮುನ್ನೆಲೆಗೆ ಬರಬಹುದು ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಸರಿಯಾಗಿ ತಮಿಳುನಾಡು ಕೂಡ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿಯ ಕದ ತಟ್ಟಿತ್ತು. ಕರ್ನಾಟಕ ನಮಗೆ ನೀರು ಬಿಡ್ತಾ ಇಲ್ಲ ಅಂತ ಅಲವತ್ತುಕೊಳ್ತು. ಆದ್ರೆ CWMA ತಮಿಳುನಾಡಿಗೆ ಬುದ್ಧಿ ಹೇಳಿದೆ. ಮತ್ತೊಂದು ಕಡೆ ಮಹದಾಯಿ ವಿಷಯದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಉಂಟಾಗಿದ್ದು, ಕಳಸಾ ಬಂಡೂರಿ ನಾಲಾ ಯೋಜನೆ ಇನ್ನಷ್ಟು ವಿಳಂಬ ಆಗಲಿದೆ. ಹಾಗಾದ್ರೆ ಏನಿದು ನದಿ ನೀರು ವಿವಾದಗಳು ಕರ್ನಾಟಕದ ಪಾಲಿಗೆ ಕಂಟಕವಾಗ್ತಾ ಇರೋ ಕತೆ? ಕಾವೇರಿ ನೀರಿನ ವಿಷಯದಲ್ಲಿ ಪ್ರಾಧಿಕಾರ ಹೇಳಿರೋದೇನು? ಮಹದಾಯಿ ಬಗ್ಗೆ ಕೇಂದ್ರ ಸರ್ಕಾರದ ಉತ್ತರ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಉತ್ತರ ಕರ್ನಾಟಕ ಭಾಗಕ್ಕೆ, ಅದರಲ್ಲೂ ಧಾರವಾಡ, ಬೆಳಗಾವಿ, ಗದಗ, ಬಾಗಲಕೋಟೆ ಭಾಗಕ್ಕೆ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಕಳಸಾ ಬಂಡೂರಿ ನಾಲಾ ಯೋಜನೆಯನ್ನ ಆರಂಭಿಸಲಾಯಿತು. ಈ ಯೋಜನೆಯಲ್ಲಿ ಮಹದಾಯಿ ನದಿಯ ಉಪನದಿಗಳಾದ ಕಳಸಾ ಮತ್ತು ಬಂಡೂರಿ ನದಿಗಳಿಂದ ಸರಿಸುಮಾರು 7.56 TMCಯಷ್ಟು ನೀರನ್ನ ಮಲಪ್ರಭಾ ನದಿಗೆ ಹರಿಸುವ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಈ ಯೋಜನೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ಸಂಘರ್ಷಕ್ಕೂ ಕೂಡ ಕಾರಣ ಆಯಿತು. ಇದಕ್ಕೆ ಗೋವಾ ಸರ್ಕಾರ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಹೀಗಾಗಿ ಈ ಕಳಸಾ ಬಂಡೂರಿ ನಾಲಾ ಯೋಜನೆಯ ವಿಷಯ ನ್ಯಾಯಮಂಡಳಿಯ ಮೆಟ್ಟಿಲೇರಿತು. 2018 ಆಗಸ್ಟ್ 14ನೇ ತಾರೀಕಿನಂದು ನ್ಯಾಯಮಂಡಳಿ ಮಹದಾಯಿ ವಿಷಯದಲ್ಲಿ ತೀರ್ಪನ್ನು ಕೂಡ ಕೊಡ್ತು. ಕರ್ನಾಟಕಕ್ಕೆ ಒಟ್ಟು 13.5 TMC ನೀರನ್ನ ಅವಾರ್ಡ್ ಮಾಡಿದ್ದ ನ್ಯಾಯಮಂಡಳಿ ಅದರಲ್ಲಿ ಕೇವಲ 4 TMCಯಷ್ಟು ನೀರನ್ನ ಮಾತ್ರ ಮಲಪ್ರಭಾ ನದಿಗೆ ಲಿಫ್ಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತು. ಇಲ್ಲಿ ಕಳಸಾ ನಾಲೆಯಿಂದ 1.72 TMC ಹಾಗೂ ಬಂಡೂರಿ ನಾಲೆಯಿಂದ 2.18 TMCಯನ್ನ ಮಾತ್ರ ಲಿಫ್ಟ್ ಮಾಡಬೇಕು ಅಂತ ನ್ಯಾಯಮಂಡಳಿ ಆದೇಶವನ್ನ ಕೊಡ್ತು. ಹೋಗ್ಲಿ, ಅಷ್ಟನ್ನಾದ್ರೂ ಮಾಡ್ಕೊಳ್ಳೋಣ ಅಂತ ಕರ್ನಾಟಕ ಸರ್ಕಾರ ಮುಂದಾದ್ರೆ ಅದಕ್ಕೂ ಕೂಡ ಗೋವಾ ಸರ್ಕಾರ ಖ್ಯಾತೆ ತೆಗೆದಿದೆ. ಈ ನದಿ ನೀರು ವಿಷಯದಲ್ಲಿ ಸಾಕಷ್ಟು ಕೇಸ್ಗಳು ಬಿದ್ದಿವೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಆ ಪ್ರಕರಣಗಳು ಇತ್ಯರ್ಥ ಆಗಬೇಕಾಗಿದೆ. ಆ ಬಳಿಕವಷ್ಟೇ ಈ ಯೋಜನೆ ಮುಂದುವರಿಯೋದು. ಹಾಗಂತ ಇಲ್ಲಿ ಕರ್ನಾಟಕ ಸರ್ಕಾರ ಈ ವಿಷಯದಲ್ಲಿ ತನ್ನ ಪ್ರಯತ್ನವನ್ನೇನು ಬಿಟ್ಟಿಲ್ಲ. ಇಲ್ಲಿ ಸರ್ಕಾರಗಳು ಯಾವುದೇ ಇದ್ರೂ ಮಹದಾಯಿ ಯೋಜನೆಯನ್ನ ಮುಂದುವರಿಸೋದಕ್ಕೆ ಬೇಕಾಗಿರುವ ಅನುಮತಿಯನ್ನ ಪಡೆಯೋದಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೆ ಈಗ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಈ ಯೋಜನೆಗೆ ಅನುಮತಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಮೊದಲು ಸುಪ್ರೀಂ ಕೋರ್ಟ್ನಲ್ಲಿರುವ ಪ್ರಕರಣಗಳು ಇತ್ಯರ್ಥ ಆಗಲಿ, ಆ ಬಳಿಕ ಅನುಮತಿಯ ಬಗ್ಗೆ ಯೋಚಿಸಬಹುದು ಅಂತ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಹೇಳಿದೆ. ಇಲ್ಲಿ ನಮಗೆ ಅರಣ್ಯ ಇಲಾಖೆಯ ಅನುಮತಿ ಯಾಕೆ ಬೇಕು ಅನ್ನೋದನ್ನ ನೋಡಿದ್ರೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದಷ್ಟು ಗ್ರಾಮಗಳಲ್ಲಿನ 71 ಎಕರೆ ಅರಣ್ಯ ಭೂಮಿಯನ್ನ ಈ ಯೋಜನೆಗಾಗಿ ಬಳಸಿಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಹೀಗಾಗಿ ಪಶ್ಚಿಮ ಘಟ್ಟಗಳಲ್ಲಿನ ಅರಣ್ಯವನ್ನ ಬಳಸಿಕೊಳ್ಳೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಅನುಮತಿ ಕಡ್ಡಾಯ. ಸೊ ನಾವಿಂಥದ್ದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ನಮಗೆ ಅನುಮತಿಯನ್ನ ಕೊಡಿ ಅಂತ ಕರ್ನಾಟಕ ಸರ್ಕಾರ ಈ ಹಿಂದೆನೆ ಮನವಿಯನ್ನು ಸಲ್ಲಿಸಿತ್ತು. ಆದರೆ ಈ ಯೋಜನೆಯ ವಿರುದ್ಧದ ಸಾಕಷ್ಟು ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಕಾರಣದಿಂದ ನಾವು ಈ ಹಂತದಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ರೆ ಅದು ಸಬ್ಜುಡಿಸ್ ಆಗಿಬಿಡುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಸೊ ನೀವು ಮೊದಲು ಸುಪ್ರೀಂ ಕೋರ್ಟಲ್ಲಿರೋ ಎಲ್ಲಾ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ಕೊಳ್ಳಿ, ಆ ಬಳಿಕ ನಾವು ತೀರ್ಮಾನವನ್ನ ಕೊಡ್ತೇವೆ ಅಂತ ಸಚಿವಾಲಯ ಹೇಳಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿನ ಪ್ರಕರಣಗಳು ಇತ್ಯರ್ಥ ಆಗೋವರೆಗೂ ಈ ಮಹದಾಯಿ ಯೋಜನೆಗೆ ವೇಗ ಸಿಗುವುದು ಡೌಟು. ಗೆಳೆಯರೆ, ಈ ಮಹದಾಯಿ ನದಿ ಕರ್ನಾಟಕ ಮತ್ತು ಗೋವಾದ ಪ್ರಮುಖ ನದಿಗಳಲ್ಲಿ ಒಂದು. ಗೋವಾದಲ್ಲಿ ಇದನ್ನ ಮಾಂಡೋವಿ ಅಂತ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಈ ನದಿ ಪಶ್ಚಿಮಕ್ಕೆ ಹರಿಯುತ್ತೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಭೀಮಗಡ ವನ್ಯಜೀವಿ ಅಭಯಾರಣ್ಯದಲ್ಲಿ ಹುಟ್ಟುವ ಈ ನದಿ ಮಹಾರಾಷ್ಟ್ರದಲ್ಲಿ 1, ಕರ್ನಾಟಕದಲ್ಲಿ 35 ಹಾಗೂ ಗೋವಾದಲ್ಲಿ 45 ಕಿಲೋಮೀಟರ್ಗಳನ್ನ, ಅಂದ್ರೆ ಒಟ್ಟು 81 ಕಿಲೋಮೀಟರ್ಗಳಷ್ಟು ದೂರ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇನ್ನು ಈ ನದಿ 2032 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನ ಹೊಂದಿದೆ. ಅದರಲ್ಲಿ 1580 ಚದರ ಕಿಲೋಮೀಟರ್ನಷ್ಟು ಗೋವಾದಲ್ಲಿದ್ರೆ 375 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 77 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನ ಈ ಮಹದಾಯಿ ಹೊಂದಿದೆ. ಹಾಗೆ ನೋಡಿದ್ರೆ ಈ ನದಿಯಿಂದ ಗೋವಾಕ್ಕೆ ಕೃಷಿ ಹಾಗೂ ಇನ್ನಿತರ ವಿಷಯಗಳಿಗೆ ಆಗುವ ಪ್ರಯೋಜನ ತುಂಬಾನೇ ಕಡಿಮೆ. ಆದರೆ ಈ ನದಿಯಲ್ಲಿ ಬೆಳೆಯುವ ಮೀನುಗಳು ಗೋವಾಕ್ಕೆ ಅತಿ ಮುಖ್ಯ. ಹೀಗಾಗಿನೇ ಈ ನದಿಯ ನೀರಿನ ಮೇಲೆ ಗೋವಾಕ್ಕೆ ಅಷ್ಟೊಂದು ಆಸಕ್ತಿ.
ಸದ್ಯಕ್ಕೆ ಮಹದಾಯಿ ವಿಷಯದಲ್ಲಿ ಗೋವಾದ ಕೈ ಮೇಲಾಗಿದ್ದು ಕರ್ನಾಟಕ ಮತ್ತೆ ತನ್ನ ಪ್ರಯತ್ನಗಳನ್ನ ಆರಂಭ ಮಾಡಬೇಕಾಗಿದೆ. ಹೀಗೊಂದು ಕಡೆ ಕರ್ನಾಟಕಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಶಾಕ್ ಕೊಟ್ಟಿದ್ರೆ, ಮತ್ತೊಂದು ಕಡೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ರಾಜ್ಯಕ್ಕೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಈ ಬಾರಿ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ತಮಿಳುನಾಡಿಗೆ ಹರಿಬೇಕಿದ್ದ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು. ಈ ವಿಷಯವನ್ನ ತಮಿಳುನಾಡು CWMAಗೆ ತೆಗೆದುಕೊಂಡು ಹೋಯಿತು. ಜೂನ್ ಮತ್ತು ಜುಲೈನ ಮಧ್ಯಭಾಗದವರೆಗೂ ಕರ್ನಾಟಕ ಒಟ್ಟು 28 TMC ಯಷ್ಟು ನೀರನ್ನು ಬಿಡಬೇಕು. ಆದರೆ ಈಗ ನಮಗೆ ಬಂದಿರೋದು ಕೇವಲ 3.4 TMC ಯಷ್ಟು ಮಾತ್ರ. ಹೀಗಾಗಿ ನಮ್ಮ ಪಾಲಿನ ಉಳಿದ ನೀರನ್ನು ಬಿಡಿಸಿ ಅಂತ ತಮಿಳುನಾಡು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮನವಿಯನ್ನ ಮಾಡಿತ್ತು. ಇದಕ್ಕೆ ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆ ಕೂಡ ಒಂದಷ್ಟು ಸಮಜಾಯಿಷಿಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ, ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ನಿರೀಕ್ಷಿತ ಮಳೆ ಆಗಿಲ್ಲ. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರ ಪರಿಸ್ಥಿತಿ ಇದೆ. ಹಾಗೇನೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ನಿರೀಕ್ಷಿತ ಮಳೆ ಆಗಿಲ್ಲ. ಜಲಾಶಯಗಳಿಗೆ ನೀರು ಹರಿದು ಬರ್ತಾ ಇಲ್ಲ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಜಲಾಶಯಗಳಲ್ಲಿರೋ ನೀರಿನ ಮಟ್ಟ ಕೂಡ ತುಂಬಾನೇ ಕಡಿಮೆ. ಈ ಎಲ್ಲಾ ಮಾಹಿತಿಯನ್ನ ರಾಜ್ಯ ಜಲಸಂಪನ್ಮೂಲ ಇಲಾಖೆ ನದಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಕೊಟ್ಟಿದೆ. ಇನ್ನು ಇದರ ವಿರುದ್ಧ ತಮಿಳುನಾಡು ಮತ್ತೊಂದು ವಾದವನ್ನು ಕೂಡ ಮಂಡಿಸಿದೆ. ತಮಿಳುನಾಡಿನ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಕೊಟ್ಟಿರುವ ಮಾಹಿತಿಯಂತೆ ಕರ್ನಾಟಕದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿರೋ ಎಲ್ಲಾ ಡ್ಯಾಂಗಳಿಂದ ಒಟ್ಟು 48 TMC ಯಷ್ಟು ನೀರನ್ನ ಸಂಗ್ರಹಿಸಿದೆ. ಹೀಗಾಗಿ ನಮಗೆ ಇನ್ನಷ್ಟು ನೀರನ್ನ ಬಿಡಿಸಿ ಅಂತ ಅವರು ನದಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಆದರೆ ಮಳೆ ಕೊರತೆ, ಬೆಂಗಳೂರು ಸೇರಿದ ಹಾಗೆ ಮಹಾನಗರಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಅನಿವಾರ್ಯತೆ ಇರೋದ್ರಿಂದ ಈ ಬಾರಿ ಸಾಮಾನ್ಯವಾಗಿ ಬಿಡುವಷ್ಟು ನೀರನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾಹಿತಿಯನ್ನ ಕರ್ನಾಟಕದ ಪ್ರತಿನಿಧಿಗಳು ಹೇಳಿದ್ದಾರೆ. ಈ ಎಲ್ಲಾ ಮಾಹಿತಿಗಳನ್ನ ಹಾಗೂ ಈ ಬಾರಿ ಹವಾಮಾನ ಇಲಾಖೆ ಕೊಟ್ಟಿರುವ ಮಾಹಿತಿಯನ್ನ ಪರಿಶೀಲನೆ ಮಾಡಿ ತಮಿಳುನಾಡು ಮತ್ತು ಕರ್ನಾಟಕಗಳಿಗೆ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ಮಹತ್ವದ ನಿರ್ದೇಶನವನ್ನ ಕೊಟ್ಟಿದೆ. ಸದ್ಯ ಈಗಿರುವ ನೀರನ್ನ ಯಾವುದೇ ಕಾರಣಕ್ಕೂ ಕೃಷಿಗೆ ಬಳಸಬಾರದು. ಅದನ್ನ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಾತ್ರವೇ ಬಳಸಬೇಕು. ಮೆಟ್ಟೂರು ಜಲಾಶಯದಲ್ಲಿರುವ 38 TMC ಯಷ್ಟು ನೀರು ಹಾಗೂ ಕರ್ನಾಟಕದ ಜಲಾಶಯಗಳಲ್ಲಿರುವ 48 TMC ಯಷ್ಟು ನೀರನ್ನ ಸಂದರ್ಭೋಚಿತವಾಗಿ ಬಳಸಬೇಕು ಅನ್ನೋ ಆದೇಶವನ್ನ ಮಂಡಳಿ ಕೊಟ್ಟಿದೆ. ಹಾಗೇನೆ ಈ ಬಾರಿ ಮಳೆ ಕಡಿಮೆ ಆಗಲಿದೆ ಅನ್ನೋ ಮಾಹಿತಿಯ ಹಿನ್ನೆಲೆಯಲ್ಲಿ ಮುಂದಿನ ಸೆಪ್ಟೆಂಬರ್ ವರೆಗೂ ಸಂಕಷ್ಟ ಪರಿಹಾರ ಸೂತ್ರವನ್ನ ಪಾಲಿಸುವಂತೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ನೀರು ಬಿಡಿ ಅಂತ ತಮಿಳುನಾಡು ಅರ್ಚೋದು ತಪ್ತಾ ಇದೆ. ಹಾಗೇನೆ ಯಾರನ್ನು ಹೇಳದೆ ಕೇಳದೆ ಮಳೆಗಾಲ ಹತ್ರ ಬರ್ತಾ ಇದ್ದಾಗೆ ಮೆಟ್ಟೂರು ಜಲಾಶಯದಲ್ಲಿನ ನೀರನ್ನ ಬೆಳೆಗಳಿಗೆ ಬಿಟ್ಟು ನಮ್ಮ ಡ್ಯಾಮ್ ಖಾಲಿ ಆಗಿದೆ ಅಂತ ತಮಿಳುನಾಡು ಸಾಕಷ್ಟು ಬಾರಿ ಹೇಳ್ತಾ ಇತ್ತು. ಆದ್ರೆ ಈ ಬಾರಿ ತಮಿಳುನಾಡಿಗೆ ಬುದ್ಧಿ ಬಂದಂತೆ ಕಾಣ್ತಾ ಇದೆ. ಮಳೆ ಕೈ ಕೊಡುತ್ತೆ ಅನ್ನುವ ಮುನ್ಸೂಚನೆಯನ್ನ ಅವರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಮೆಟ್ಟೂರು ಜಲಾಶಯದಲ್ಲಿ ಇನ್ನೂ ಕೂಡ 36 TMC ಯಷ್ಟು ನೀರಿನ ಸಂಗ್ರಹ ಇದೆ. ಇನ್ನು ಇದೇ ತಿಂಗಳ 28ನೇ ತಾರೀಕು ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿಯ ಸಭೆ ನಡೆಯಲಿದೆ. ಆಗ ಜಲಾಶಯಗಳಲ್ಲಿನ ನೀರಿನ ಮಟ್ಟದ ಮಾಹಿತಿಯನ್ನ ಪಡೆದು ಮುಂದಿನ ಆದೇಶ ಕೊಡೋದಾಗಿ ಪ್ರಾಧಿಕಾರ ಹೇಳಿದೆ. ಸದ್ಯಕ್ಕೆ ಕಾವೇರಿ ನದಿ ನೀರಿನ ವಿಷಯದಲ್ಲಿ ದೊಡ್ಡ ಮಟ್ಟದ ಸಂಘರ್ಷವನ್ನ ತಪ್ಪಿಸಿದಂತೆ ಕಾಣ್ತಾ ಇದೆ. ಗೆಳೆಯರೆ, ಸಾಮಾನ್ಯವಾಗಿ ಕಾವೇರಿ ನದಿ ಪಾತ್ರದಲ್ಲಿನ ಜನ ಕಬ್ಬು, ಭತ್ತದಂತ ಬೆಳೆಯನ್ನ ಹೆಚ್ಚಾಗಿ ಬೆಳೀತಾರೆ. ಅದಕ್ಕೆ ಹೆಚ್ಚಿನ ಪ್ರಮಾಣದ ನೀರಿನ ಅಗತ್ಯ ಇರುತ್ತೆ. ಹೀಗಾಗಿನೇ ಈ ಬಾರಿ ಮಳೆ ಕಡಿಮೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದಂತೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ನಮ್ಮ ರೈತರು ಈ ಬಾರಿ ಬೆಳೆಯನ್ನ ನೋಡ್ಕೊಂಡು ಹಾಕಬೇಕು, ಡ್ಯಾಂಗಳಲ್ಲಿನ ನೀರನ್ನ ನಂಬಿಕೊಳ್ಬಾರ್ದು ಅನ್ನೋ ಮಾತನ್ನ ಹೇಳಿದ್ರು. ಹೀಗಾಗಿನೇ ಈ ಬಾರಿ ಡ್ಯಾಂನಲ್ಲಿನ ನೀರನ್ನ ಬೆಳೆಗಳಿಗೆ ಕೊಡೋದಿಲ್ಲ ಅನ್ನೋದನ್ನ DK ಶಿವಕುಮಾರ್ ಸ್ಪಷ್ಟಪಡಿಸಿದ್ರು. ಗೆಳೆಯರೆ, ಇಲ್ಲಿವರೆಗೂ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಮಳೆ ಆಧಾರಿತ ಬೆಳೆಗಳನ್ನು ಕೂಡ ಬಿತ್ತನೆ ಮಾಡೋದಕ್ಕೆ ರೈತರು ಭಯಪಡುವ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ರಾಜ್ಯದಲ್ಲಿ ಬಿತ್ತನೆ ಕೂಡ ಸರಿಯಾಗಿ ನಡೆದಿಲ್ಲ. ಹೀಗಾಗಿನೇ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಮಹತ್ವವನ್ನು ಪಡಿತಾ ಇದೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಈಗ ಕುರುವೈ ಬೆಳೆ ಆರಂಭ ಆಗಬೇಕಾಗಿತ್ತು. ಸಾಮಾನ್ಯವಾಗಿ ಜೂನ್ 1ರಿಂದಲೇ ಅಲ್ಲಿ ಬಿತ್ತನೆ ಶುರುವಾಗುತ್ತೆ. ಈ ಕುರುವೈ 3 ತಿಂಗಳ ಬೆಳೆ ಆಗಿರೋದ್ರಿಂದ ಜೂನ್ ಮಧ್ಯಭಾಗದಲ್ಲಿ ಮೆಟ್ಟೂರು ಜಲಾಶಯದಿಂದ ನೀರನ್ನು ಪಡೆದು ಅಲ್ಲಿನ ರೈತರು ಭತ್ತವನ್ನು ಬೆಳೀತಾ ಇದ್ರು. ಆದರೆ ಈ ಬಾರಿ ಆ ಬೆಳೆಗೂ ಕೂಡ ಸಮಸ್ಯೆ ಎದುರಾಗಿದೆ. ಇನ್ನು ಸಾಂಬಾ ಬೆಳೆ ಸೆಪ್ಟೆಂಬರ್ನಲ್ಲಿ ಬಿತ್ತನೆಯನ್ನ ಮಾಡಿ ಫೆಬ್ರವರಿಗೆ ಈ ಬೆಳೆಯನ್ನ ಕಟಾವು ಮಾಡಲಾಗುತ್ತೆ. ಇದು ಲಾಂಗ್ ಟರ್ಮ್ ಕ್ರಾಪ್ ಆಗಿದ್ದು ಮಳೆಯ ಆಧಾರದಲ್ಲಿ ಹಾಗೂ ಡ್ಯಾಂನಲ್ಲಿನ ನೀರಿನ ಲಭ್ಯತೆಯ ಹಿನ್ನೆಲೆಯಲ್ಲಿ ಈ ಬೆಳೆಯನ್ನ ಬೆಳೆಯಲಾಗುತ್ತೆ. ಆದರೆ ಈ ಬಾರಿ ಸೆಪ್ಟೆಂಬರ್ ವರೆಗೂ ಮಳೆ ಕೊರತೆ ಅಂತ ಹೇಳಲಾಗ್ತಾ ಇರೋದ್ರಿಂದ ತಮಿಳುನಾಡಿನ ಈ ಸಾಂಬಾ ಮತ್ತು ಕುರುವೈ ಬೆಳೆಗಳ ಮೇಲೆ ಕೂಡ ಮಳೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ 2 ರಾಜ್ಯಗಳು ಕುಡಿಯುವ ನೀರಿಗಾಗಿ ಮಾತ್ರವೇ ನೀರನ್ನ ಬಳಸಬೇಕು ಅನ್ನೋ ಆದೇಶ
ಸಿಕ್ಕಿದೆ. ಇದ್ದಿದ್ರಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಳೆ ಆದ್ರೆ ಆಗ ಕುಡಿಯುವ ನೀರಿಗೂ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಮಳೆ ಕಡಿಮೆ ಆದ್ರೆ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಎದುರಾಗಬಹುದು. ಯಾಕಂದ್ರೆ ಬೆಂಗಳೂರು ಒಂದಕ್ಕೆ ಕುಡಿಯುವ ನೀರು ಪೂರೈಕೆಗೆ ಪ್ರತಿ ವರ್ಷ ಸರಾಸರಿ 18ರಿಂದ 24 TMC ಅಷ್ಟು ನೀರು ಬೇಕಾಗುತ್ತೆ. ಆದರೆ ಈಗ KRS ನಲ್ಲಿ 17 TMCಯನ್ನು ಒಳಗೊಂಡಂತೆ ಇಡೀ ಕಾವೇರಿ ಜಲಾನಯನ ಭಾಗದಲ್ಲಿರುವ ಡ್ಯಾಂಗಳಲ್ಲಿ 48 TMC ಅಷ್ಟು ನೀರು ಮಾತ್ರ ಉಳಿದಿದೆ. ಇದರಲ್ಲಿ ಡೆಡ್ ಸ್ಟೋರೇಜ್ ಕೂಡ ಸೇರಿರುತ್ತೆ. ಹಾಗಾಗಿ ಮಳೆ ಆಗದೇ ಇದ್ರೆ ಕುಡಿಯುವ ನೀರಿಗೂ ಕೂಡ ರಾಜ್ಯ ಈ ವರ್ಷ ಸಂಕಷ್ಟವನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆದ್ರೂ ಅಚ್ಚರಿ ಇಲ್ಲ. ಇದು ಗೆಳೆಯರೆ ಕಾವೇರಿ ಹಾಗೂ ಮಹಾದಾಯಿ ನದಿ ನೀರಿನ ಬಗ್ಗೆ ಈಗ ಬಂದಿರುವ ಆದೇಶಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.